ಆನಂದ್ ಮುತ್ತಿಗೆ ಅಂತೇಳಿ ನಾವು ನವನಗರ ಹಿಂದೂ ಜಾಣವಿಕೆ ಜಿಲ್ಲಾ ಅಧ್ಯಕ್ಷ ಅಂತೇಳಿ ಸಂಘಟನೆ ಜವಾಬ್ದಾರಿ ಇದೆ ನನಗೆ. ನಾನು APMC ಒಳಗೆ ವರ್ತಕನಾಗಿದ್ದೀನಿ. ನಾನು APMCಲಿ ವ್ಯಾಪಾರ ಐತಿ. ಆ ವ್ಯಾಪಾರದ ಹಿನ್ನೆಲೆ ಅಂತೇಳಿ ನಾನು ಬೇಳೂರು ಗುರುಬಸವ ಪತ್ತಿನ ಸಹಕಾರಿ ಸಂಘದೊಳಗೆ ನಾನು ವ್ಯವಹಾರ ಇತ್ತು. ಅಲ್ಲಿ ನಂದು ಲೋನ್ ಇತ್ತು. ಈ ಕೋವಿಡ್ದಿಂದ ಈ ಕಡೆ 2-3 ವರ್ಷದೊಳಗೆ ನಂದು ವ್ಯಾಪಾರ ಕಟ್ಟಾಗಿ ವ್ಯಾಪಾರ ನಡೀಲಾರಕ್ಕೆ ನಂದು ಲೋನ್ ಡಿಫಾಲ್ಟರ್ ಆಗಿದೆ. ಅದಕ್ಕೆ ನಾನು ಒಂದು ಹೊಲದ ವ್ಯವಹಾರ ಮಾಡಿ ಅದನ್ನು ತುಂಬಬೇಕಂತೇಳಿ ನಿನ್ನೆ 10 ಗಂಟೆಗೆ ನಾವೆಲ್ಲ ಸೇರಿದ್ದೀವಿ. ಮುರುಗೇಶ್ ನಾಗರಾಳ್ ಅಂತೇಳಿ ಅದನ್ನು ಲೋನ್ ನನ್ನ ಹೊಲದ ವ್ಯವಹಾರ ಮಾಡಿಕೊಂಡು ಲೋನ್ ತುಂಬ್ತೀನಿ ಅಂತ ಹೇಳಿದರು. ಆಯ್ತು ಅಂತೇಳಿ 10 ಗಂಟೆಗೆ ಎಲ್ಲ ವ್ಯವಹಾರ ಮುಗಿಸಿ 1 ಗಂಟೆಗೆ ನಮ್ಮ ಮನೆಗೆ ಬಂದಿದ್ದೆ. ಮತ್ತು ಫೋನ್ ಮಾಡಿ ಕರೆದು ಇಲ್ಲ ಚೇರ್ಮನ್ರು ಭೇಟಿ ಆಗಬೇಕು, ಚರಂದಿ ಮಠರು ಬರ್ರಿ ಅಂತಂದು ಕರೆದ್ರು. 1:15ಗೆ ಅವ್ರ ಹತ್ರ ಕರೆಸ್ಕೊಂಡ್ರು. ಅದರೊಳಗೆ ನಮ್ಮ ಮಹೇಶ್ ಅಂಗಡಿ ಅಂತಂದ್ರೆ ಅವರು ಮಲ್ಲು ಅತನಿಯವರು ಮತ್ತು ಮುರುಗೇಶ್ ನಾಗಳವ್ರು ಕೂಡಿ ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋದ್ಮ್ಯಾಗ ನನಗೆ ಅವಾಚ್ಯ ಶಬ್ದಗಳಿಂದ ಬೈದರು. ನನಗೆ ಬೈದಾದ್ಮ್ಯಾಗ ಒಂದು 15-20 ನಿಮಿಷ ಅವ್ರು ತಾವೇನೇ ಬೇರೆ ಕೆಲಸದೊಳಗೆ ಕುಂತ್ಕೊಂಡು ಮಾಡ್ಕೋತಾನೆ ನನಗೆ ಬೈದರು. ಅದೇ BVF ಸಂಘದ ಆಡಳಿತ ಕಚೇರಿ ಒಳಗೆ ಅಲ್ಲೆಲ್ಲ ಸಿಬ್ಬಂದಿ ಎದುರಿಗೆ ನನಗೆ ಎಲ್ಲ ಬೈದು ತಮ್ಮ ಕೆಲಸ ಮುಗ್ಕೊಂಡು ಎದ್ದು ಬಂದು ನನಗೆ ಹೊಡೆದ್ರು. ಅವರು ನಾ ಹೆಂಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಹಂಗೆ ಹೆಚ್ಚಿಗೆ ಹೊಡೆದ್ರು. ನನಗೆ ಭಾಳ ಕಣ್ಣಿಗೆಲ್ಲ ಬಟ್ ಚುಚ್ಚಿದ್ರು, ತಲೆ ಹೊಡೆದ್ರು. ಆಮೇಲೆ ನನ್ನ ಕಣ್ಣಿಗೆ ಚುಚ್ಚಿದ್ಕೊನ ನಾವು ಬಗ್ಗಿದ್ಕೊನಂತ ಬೆನ್ನಿಗೆಲ್ಲ ಹೊಡೆದ್ರು. ಮಾನಸಿಕವಾಗಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದ್ರಿಂದ ನನಗೆ ಒಂಥರ ಚಕ್ರ ಬಂದಂಗಾಗಿ ತಲೆನೋವು ಇದು ಸ್ಟಾರ್ಟ್ ಆಗಿಬಿಡ್ತು. ನನಗೆ BP ಹೆಚ್ಚಾಯ್ತು. ಇಷ್ಟೆಲ್ಲ ಘಟನೆಗಳು ನಡೆದವು ನಿನ್ನೆ. ಲೋನ್ ಸಂಬಂಧ ಇದನ್ನು ಮಾಡಿದ್ದಾರೆ. ಮನೆಗೆ ಬಂದು ಭಾಳ ಕಿರಿಕಿರಿ ಮಾಡ್ತಿದ್ರು. ಇದನ್ನು ಮಾಡಿದೆ ಅಂತ ತುಂಬ್ತೇವ್ರಿ ಹಿಂಗೆ ಹೇಳ್ತಿದ್ವಿ. ಅದು ಹೋಗ್ತಿದ್ರು. ಈ ಸಲ ನನ್ನ ಮಗನ ಕರೆದು ಅಲ್ಲೇ ಮಾಡ್ಯಾರ. ನಮಗೆ ಭಾಳ ತೊಂದರೆ ಆಗೈತಿ. ನಮ್ಮ ಮನೆಯವ್ರು ಹೋಗಿ ಈಗ ನನ್ನ ಮಗ ಹೋಗಿ 6 ತಿಂಗಳಾಯ್ತು. ಈಗ ಇರೋ ಒಬ್ಬನೇ ರೀ. ನಮ್ಮ ಮನ್ಯಾಗ ನಾವು 3 ಮೊಮ್ಮಕ್ಕಳು. ನಿನ್ನಿಂದ BP ಹೆಚ್ಚಾಗಿ ಅವ್ನು ತ್ರಾಸ ಆಗೈತಿ. ಏನೇ ತ್ರಾಸ ಆದರೂ ಚೇರ್ಮನ್ರು ಅವ ಅಂಗಡಿ ಇವರಿಬ್ಬರೇ, ಮಹೇಶ್ ಅಂಗಡಿ ಚೇರ್ಮನ್ರು. ನನ್ನ ಮಗನಿಗೆ ನನ್ನ ಮೊಮ್ಮಕ್ಕಳಿಗೆ ನಮ್ಮ ಮನೆಗೆ ಯಾರಿಗೆ ಏನಾದ್ರು ಅವರೇ ಇಬ್ಬರು ಹೊರೆ ಹೇಳಿ ಕಳಿಸಿದ್ರೆ ನಡೀತಿತ್ತು. ಆದ್ರೆ ಹೆಂಗೆ ಮಾಡ್ಯಾರಂದ್ರೆ ನಾವು ಭಾಳ ತೊಂದರೆ. ಇನ್ನಿಂದ ನನ್ನ ಮೊಮ್ಮಕ್ಕಳು ಊಟ ಮಾಡಿಲ್ಲ. ನಿಮ್ಮ ಯಜಮಾನ್ರು ಅಲ್ಲೇ ಕೆಲಸ ಮಾಡ್ತಿರ್ತಾರೆ? ಅಲ್ಲೇ ನೌಕರಿ ಮಾಡ್ತಿದ್ದಾರೆ. ನೌಕರಿ ಮಾಡಿ ರಿಟೈರ್ಡ್ ಆಗಿ ಮಾಡಿ ಡೆಂಟಲ್ ಕಾಲೇಜ್ನಾಗ ಅವರೇ ಚೇರ್ಮನ್ರು ಕರೆದಿದ್ದು ಹೋಗಿ ಬರೀ 5,000 ರೂಪಾಯಿದಾಗ ದುಡ್ದಾರ ನನ್ನ ಮನೆಯವರು. ಹಾರ್ಟ್ ಅಟ್ಯಾಕ್ ಅಲ್ಲೇ ತಿಳ್ಕೊಂಡ್ರಿ? ಅಲ್ಲೇ ಕಾಲೇಜ್ನಾಗ ಹಾರ್ಟ್ ಅಟ್ಯಾಕ್ ಆಯ್ತು. ಅಲ್ಲೇ ತಿಳ್ಕೊಂಡು ನಮ್ಗೆ ಎಷ್ಟು ಬ್ಯಾಡ ಅಂದ್ರೂ ಕೇಳ್ತಿದ್ದಿಲ್ಲ. ಸಡನ್ಲಿ ಈ ರೀತಿ ಮಾಡೋ ತಪ್ಪಾಗಿತ್ತು ರೀ ಮೇಡಮ್. ಈ ಭಾಳ ನಮ್ಗೆ ಅನ್ಯ ಮಾಡ್ಯಾರಿ. ನಮಗೀಗ ಭಾಳ ತೊಂದರೆ ಆಗೈತಿ. ನನ್ನ ಮಗನಿಗೆ ಏನೇ ಆಗಲಿ, ನಮ್ಮ ಮಗನಿಗೆ ಮೊಮ್ಮಕ್ಕಳಿಗೆ ಅವರು ಹೊರಗೆ ಅದಕ್ಕೆ ಸ್ಕೂಲ್ಗೆ ಅದು ಹೋಗ್ತಾರ. ಏನೇ ತೊಂದರೆ ಆದರೂ ಮಹೇಶ್ ಅಂಗಡಿ ಚೇರ್ಮನ್ರು. ಎಷ್ಟೊತ್ತಾಗ ಕರ್ಕೊಂಡು ಹೋಗಿದ್ರ ಮತ್ತೆ ನಿಮಗೇನಾದ್ರು ಕರ್ಕೊಂಡು ಹೋಗಿದ್ದು ನಿಮ್ಗೆ ಗೊತ್ತಾಗಿತ್ತೇನೆ? ಹೆಂಗೆ ಇಲ್ಲಿ ಹೋಗಾಗ ಎಷ್ಟು ಅಂಗಡಿಗೆ ಹೋಗಿದ್ದಾರೆ. ಹೋಗಿ ಮಧ್ಯಾಹ್ನ ಮನೆಗೆ ಬಂದಿದ್ದ. ಹೆಂಗೆ ಅಂತಂದು ಊಟ ಮಾಡಪ್ಪ ಅಂದ್ಕೊಂಡು ಇಲ್ಲ ಹಿಂಗೆ ಕರೆಯಾಕತ್ತಾರ ಹೋಗಿ ಬರ್ತೇನೆ ಅಂತ ಹೋದರಿ. ಬರಲೇ ಇಲ್ಲ ಅಂತ ಒಮ್ಮೆ 3ಕ್ಕೆ ಬಂದ. ಯಾಕೋ ಅಂತ ಕೇಳಿದ್ವಿ. ಯಾಕೋ ಇಲ್ಲ ಅಂತ ಹೋಗಿ ಮ್ಯಾಲೆ ಹೋಗಿ ರೂಮ್ನಾಗ ಮಲ್ಕೊಂಡ ಹಿಂದಾಡ್ಸಿ ನಮ್ಮ ಸೊಸಿ ಭಾಳ ಅಳಾಕತ್ತಾರ್ರಿ ಯಾಕೋ ಏನೋ ಅಂತೇಳಿ ಮತ್ತು ಅವ್ರ ಫ್ರೆಂಡಿಗೆ ಫೋನ್ ಹಚ್ಚಿದ್ರು. ಅವ್ರು ಬಂದು ಯಾಕೆ ಏನು ಅಂತ ಇಷ್ಟಾದರೂ ನಮಗೆ ಹೇಳಿಲ್ಲ, ಹೊಡೆದಾರ ಅಂತ ಹೇಳಿಲ್ಲ. ಆಮೇಲೆ ಗೊತ್ತಾಯ್ತು ನಮಗೆ. ಅಲ್ಲಿ ನಿಮ್ಮ ಮಗ ಅವರು ಅದೇ ಪಕ್ಷಕ್ಕೆ ಸಾಕಷ್ಟು ದುಡ್ದಾರ ಭಾಳ ರೀ. 5 ವರ್ಷ ತಾವಿದ್ದಾಗಲಿಂದ ಅವ್ರಿಗೆ ನಮಗೆ ಭಾಳ ರೀ. ಈ ಊರಿಗೆ ಬಂದಾಗ್ಲಿಂದನೇ ನಮಗೆ ಅವ್ರಿಗೆ ಭಾಳ ಚೇರ್ಮನ್ರಿಗೆ ಅಷ್ಟು ನಾವು ಕಿಮ್ಮತ್ ಕೊಡ್ತಿದ್ದೇವೆ. ಎಲ್ಲದಕ್ಕೂ ಅಷ್ಟು ಇದನ್ನು ಮಾಡ್ತಿದ್ದೇವೆ. ಈ ಮಂದಿ ಮಾತು ಕೇಳಿ ನಮ್ಮನ್ನ ಹಿಂಗೆ ಮಾಡಿದ್ರು. ಯಾರ್ಯಾರು ಹೊಡೆದಾರ? ಚೇರ್ಮನ್ರು ಒಬ್ಬರೇ ರೀ. ಈಗ ಕಂಪ್ಲೇಂಟ್ ಯಾರ್ಯಾರು ಮಾಡ್ರಿ? ಚೇರ್ಮನ್ರು ಅಂಗಡಿ ಮಹೇಶ್ ರೀ, ನಾಗರಾಳ್ ಅವರೊಬ್ಬರು, ಮಲ್ಲು ಅತ್ತನೇ ಒಬ್ಬರು. ನಿಮಗೆ ಮುಂದೆ ಏನಾರಾದರೂ ಜವಾಬ್ದಾರಿ? ಮುಂದೆ ಏನಾರು ಜವಾಬ್ದಾರಿ ಆದರೂ ಅಂಗಡಿ ಮಹೇಶ ಚೇರ್ಮನ್ರು ಚರಂತ್ ಭಟ್. ಏನೇ ನನ್ನ ಮಗನಿಗೆ ತೊಂದರೆ ಆಗಲಿ, ಅವ ಎಡಿ ಬಿದ್ದರೆ ಸಹಿತ ಅವರೇ ಹೊಣೆ. ಮಿಸ್ಟರ್ ಮೇಡಮ್